ಗೈಸ್ ಇವಾಗ ಸಾಲಿಗ್ರಾಮ್ ಹೋಗ್ತಾ ಇದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಶಾಪಿಂಗ್ ಹೋಗ್ತಾ ಇದೀವಿ. ನಮ್ಮ ಕೃತು ಮುಂದೆ ಕುತ್ಕೋತೀನಿ ಅಂತ ಹಠ ಮಾಡ್ತಿದ್ದಾಳೆ. ಇವ್ರು ಯಾರ ಕೈಲೋ ಮಾತಾಡ್ತಿದ್ದಾರೆ ಗೈಸ್. ನಮ್ಮ ಗೈಸ್ ಇವಾಗ ಸಾಲಿಗ್ರಾಮ್ ಹೋಗ್ತಾ ಇದೀವಿ. ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಶಾಪಿಂಗ್ ಹೋಗ್ತಾ ಇದೀವಿ. ನಮ್ಮ ಕೃತು ಮುಂದೆ ಕುತ್ಕೋತೀನಿ ಅಂತ ಹಠ ಮಾಡ್ತಿದ್ದಾಳೆ. ಇವ್ರು ಯಾರ ಕೈಲೋ ಮಾತಾಡ್ತಿದ್ದಾರೆ ಗೈಸ್. ನಮ್ಮ ಅಕ್ಕ ಅಲ್ಲೇ ವ್ಲಾಗ್ ಮಾಡ್ತಿದ್ದಾಳೆ. ಇವಾಗ ನಾವು ಹೊರಟಿ ಬೇಗ ಬರಬೇಕು, ಒಂದು ಅರ್ಧ ಗಂಟೆ ಅಷ್ಟರಲ್ಲಿ ಬರ ಬೇಗ. ಅವಳು ವ್ಲಾಗ್ ಮಾಡ್ಕೊಂಡ್ಬಂದಿದ್ದಾಳೆ. ಸಕಲೇಶ್ಪುರ ಪೇಟ ಹೋಗಿರ್ಲಿಲ್ವಾ ಇದೇ ಡ್ರೆಸ್ ಅಲ್ಲಿ ಕಂಟಿನ್ಯೂಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನ್ ಹೇಳ್ಬೇಕಕ್ಕ? ಏನ್ ಹೇಳ್ಬೇಕು? ಕಂಟಿನ್ಯೂಸ್ ಬಂದವೆ ಅಂತ ಹೇಳು. ಏನಕ್ಕ ಏನ್ ಹೇಳೋದು? ಸಾಲಿಗ್ರಾಮ್ ಕೊಯ್ತಾ ಇದೀವಿ ಗೈಸ್. ಇವಳೊಂದು ಸ್ವೆಟ್ರ್, ನಾನೊಂದು ಸ್ವೆಟ್ರ್ ತಗೊಳಕ್ಕೆ ಕಂಟಿನ್ಯೂಸ್ ವ್ಲಾಗಾಗಿರುತ್ತೆ. ಸಾಲಿಗ್ರಾಮ್ ಕೊಯ್ತಾ ಇದ್ದೀನಿ. ವಿಡಿಯೋ ಮಾಡೋದು ಹೇಳ್ಕೊಡೋ ಅಷ್ಟರಲ್ಲಿ ನನ್ನ ತಲೆಗೆಟ್ಟಾಯ್ತು. ಆಫ್ ಮಾಡೋದಮ್ಮ. ನಾನು ಹುಬ್ಳಿಗೆ ಹೋಗೋ ಅಷ್ಟರಲ್ಲಿ ಕಲ್ತ್ಕೊಂಡು ಹೋಗ್ಬೇಕು. ಶ್ರದ್ಧೆ ಭಕ್ತಿ ಇರೋದಿರ್ಬೇಕು. ಗುರುದಕ್ಷಿಣೆ ಕೊಟ್ಬಿಟ್ಟು ಹೋಯ್ತೀನಿ. ಅದೇ ಫ್ರೀಯಾಗಿ ಏನೇ ಆದರೂ ಫ್ರೀಯಾಗಿ ಹೇಳ್ಸ್ಕೊಬೇಕು. ಫ್ರೆಂಡ್ಸ್, ಬೆಳಗ್ಗೆ ಸಂಜೆ ಇವ್ರ ಅಮ್ಮ ಮಗಳು ಕೆಲಸದಲ್ಲೇ ಕಾರ್ಯನಿರತರಾಗಿರ್ತೀನಿ. ಅದಕ್ಕಿಂತ ಬೇಕಾ? ಓ ನಿನ್ ಮಗಳು ನನ್ನನ್ನು ಬಿಟ್ರೆ ನಮ್ಮ ಅಮ್ಮನ ಜೊತೆ ಹೋಗೋದೇ ಇಲ್ಲ ಗೊತ್ತವ. ನೀನೇ ಬಾ ಅಂತ ಚಂಡಿ ಮಾಡ್ಕೊಂಡು ಕೂತ್ಕೋತಾಳೆ. ನೀರ ಗಂಟ ಕಳಿಸು ಡೈಲಿ ಬಿಡಲೇ ಇಲ್ಲಿ ನಮ್ಮ ಸೈಜು ಮತ್ತು ಕಲೆಕ್ಷನ್ ಏನೂ ಸಿಕ್ಕಲಿಲ್ಲ. ರಿಟರ್ನ್ ಇವಾಗ ಸಾಲಿಗ್ರಾಮದಲ್ಲಿ ಇನ್ನೊಂದು ಅಂಗಡಿ ಆನಂದ ಟೆಕ್ಸ್ಟೈಲ್ ಇದೆ, ಅಲ್ಲಿ ಎಲ್ಲ ಥರ ಇರುತ್ತೆ, ಚೆನ್ನಾಗಿರುತ್ತೆ. ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕ, ನಮ್ಮ ಕೃತು ಅಯ್ಯೋ ಏನೋ ಮಾಡ್ತಾವಳೆ. ನಮ್ಮ ಅಕ್ಕ ವಿಡಿಯೋ ಏನೋ ಮಾಡ್ತಿದ್ದಾಳೆ. ಬಾರಿ ಹೋಗೋಣ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಏನೋ ಯೂಟ್ಯೂಬ್ದೇನೋ ನೋಡ್ತಿದ್ದಾಳೆ. ಅಪ್ಲೋಡ್ ಮಾಡ್ತಾ ಇದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಫ್ರೆಂಡ್ಸ್. ಸಾಲಿಗ್ರಾಮದಲ್ಲಿ ಆಲ್ಮೋಸ್ಟ್ ದೊಡ್ಡ ಬಟ್ಟೆ ಅಂಗಡಿ ಅಂದರೆ ಇದೇನೆ ಅಂತ ಹೇಳ್ಬೋದು. ಇಷ್ಟನೇ ಆಗ್ತಾಯಿಲ್ಲ ಗೈಸ್. ಅವಳು ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ಈ ಫೋನಲ್ಲಿ ನನ್ನ ಫೋನಲ್ಲಿ ಮಾಡ್ತಾ ಇದ್ದೀನಿ, ಅವಳ ಫೋನಲ್ಲಿ ಅವಳ ವ್ಲಾಗು ಎಲ್ಲ ಚಿಕ್ಕದಾಯ್ತು ಅಂತ್ಯ, ದೊಡ್ಡದಾಯ್ತು ಅಂತ್ಯ. ಬಟನ್ಸ್ ಎಲ್ಲ ಹಾಕಲ್ವಲ್ಲ ನಾವು. ನೋಡು ನನ್ನ ತಂಗಿಗೆ ಯಾವುದು ಇಷ್ಟನೇ ಆಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು ಚಿಕ್ಕದು ಅಂತಾಳೆ, ದೊಡ್ಡದು ಅಂತಾಳೆ. ತುಂಬ ಕಷ್ಟ ಆಗ್ತಾ ಇದೆ ತಗೊಳಕ್ಕೆ. ಫ್ರೆಂಡ್ಸ್, ಇಲ್ಲೂ ಸಿಕ್ಕಲಿಲ್ಲ. ನಾವು ಶ್ರೀನಿವಾಸ ಟೆಕ್ಸ್ಟೈಲ್ ಹೋಗ್ತಾ ಇದೀವಿ. ಒಂದು ಸೈಜ್ ಸಿಗ್ತಾ ಇಲ್ಲ. ನನಗೆ ಇಷ್ಟ ಆಗಿರೋದ್ರಲ್ಲಿ ಫುಲ್ ತೋಳಿದೆ. ನಮ್ಮ ಕೃತು ಎತ್ಕೋ ಅಂತ ಇದು ಮಾಡ್ತಿದ್ದಾಳೆ ಬಿಸಿಲಲ್ಲಿ. ಬೇಗ ಬಾ ಗೈಸ್. ಗೋಬಿ ತಿನ್ನೋಣ ಅಂತ ಬಂದಿದ್ದೀವಿ. ನಮ್ಮ ಪಾಪು ಇಲ್ಲೇ ಬೇಕ್ರಿ ಇದೆ, ಬೇಕ್ರಿಗೆ ಹೋಗಿದ್ದಾಳೆ ಸ್ವೀಟ್ ಬೇಕು ಅಂತ. ನಮ್ಮ ಅಕ್ಕ ನನಗೆ ಜೀನ್ಸ್ ಕೋಟ್ ಕೊಡಿಸ್ತೀನಿ ಅಂತ ಅಂದಿದ್ಲು. ಜೀನ್ಸ್ ಕೋಟ್ ಕೊಡಿಸಿದ್ಲು. ನನಗೆ ತುಂಬ ಇಷ್ಟ ಜೀನ್ಸ್ ಕೋಟು. ಬ್ರ್ಯಾಂಡೆಡ್ ಅನಿಸುತ್ತೆ, ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಕೊಡಿಸಿದ್ಲು. ಈಗ ಗೋಬಿ ತಿನ್ಕೊಂಡು ಮನೆಗೆ ಹೋಗಿ ಫಿಶ್ ಮಾಡಿ, ಅಯ್ಯೋ ಇನ್ನು ಮನೆಗೆ ಹೋಗಿ ಏನು ಮಾಡ್ಬೇಕು ಹೇಳಿ? ಫಿಶ್ ಫ್ರೈ, ಕಬಾಬು. ಹಾಂ, ಅಮ್ಮಗೆ ಫೋನ್ ಮಾಡಿ ಹೇಳ ಫ್ರೈ ಮಾಡಿರು ಅಂತ. ಕುಯ್ದೆಲ್ಲ ರೆಡಿ ಮಾಡಿ ಎಲ್ಲ ಕಲಸಿಟ್ಟಿದ್ದೀನಿ. ಬರೀ ಎಣ್ಣೆಗೆ ಹಾಕೋದು ಅಷ್ಟೇ ಬ್ಯಾಲೆನ್ಸ್ ಇರೋದು. ಕಲಸು ಇಟ್ಟಿದ್ದೀನಿ. ಅವಳು ತಾನೆ ಅವಳು ಗೋಬಿ ಇಷ್ಟ. ಅದಕ್ಕೆ ಹೋಗಿ ಫಿಶ್ ಕಬಾಬ್ ತಿನ್ಬೇಕು. ಹಾಗಾಗಿ ಫುಲ್ ಎಗ್ ರೈಸ್ ತಗೊಂಡು, ಎಗ್ ರೈಸ್ ಅಂತೀನಿ, ಗೋಬಿ ತಗೊಂಡು ಫುಲ್ಲು 4 ಜನ ತಿಂತಾ ಇದೀವಿ ಗೈಸ್. ಇಲ್ಲಿ ನಮ್ಮ ಮುಂಡಗಳ ಹತ್ರ ಇನ್ನೇನು ಬರಬೇಕಿತ್ತು. ಸಾಲಿಗ್ರಾಮ ಬಿಟ್ಟು ಕರ್ಪೂರಹಳ್ಳಿ ಬಿಟ್ಟು ಮುಂದೆ ಬಂದಿದ್ದೀವಲ್ವಾ? ಕರ್ಪೂರಹಳ್ಳಿಗೆ ಬಂದಿಲ್ಲ. ಕರೆಕ್ಟ್ ರಾಂಪುರ್ ಗೇಟು ಇಲ್ಲಿ ಸಾಲಿಗ್ರಾಮ್ಗೆ ಸೇರ್ಕೋತದ್ದು ನಿಯರು. ಕರ್ಪೂರಹಳ್ಳಿಗೆ ಇನ್ನೂ ಹೋಗೇ ಇರಲಿಲ್ಲ ಗೈಸ್. ಅಲ್ಲಿ ನೋಡಿದ್ರೆ ಪೊಲೀಸ್ನವ್ರು ಹಿಡಿತಾವ್ರೆ. ನಾವು 3 ಜನ ಇವರೇ ಇದ್ದೀವಿ, ಹೆಲ್ಮೆಟ್ ಹಾಕಿಲ್ಲ, ಇನ್ನು ಹಿಡಿದು ಫೈನ್ ಹಾಕ್ತಾರೆ ಅಂತ ಕರ್ಪೂರಹಳ್ಳಿಗೆ ಹೋಗ್ಬೇಕಾಗಿರೋರು ನಾವು ಮಾದಾಪುರ ಹೋಗ್ಕೊಂಡು ರಾಂಪುರಕ್ಕೆ ಬಂದ್ಬಿಟ್ಟಿದೀವಿ ಗೈಸ್. ಈಗ ಹೆಂಗ್ ಹೋಗೋದು ಅಂತ ಗೊತ್ತಿಲ್ಲ. ಈಗ ಹೋಗೋದಿದ್ರೆ ಆ ಕಡೆಯಿಂದನೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಹಿಡಿದ್ಬಿಟ್ರೆ 500 ಹಾಕ್ತಾರೋ 1000 ಹಾಕ್ತಾರೋ ಫೈನ. ನಾವು ಬೇರೆ ಮಗುನು ಕೃತುನು ಸೇರಿಸಿ ನಾವು 4 ಜನ ಇದ್ದೀವಿ.
ಅದಕ್ಕೆ ಈಗ ನಾನು ಮಾಡ್ತಿರೋದು ನನ್ನ ತಂಗಿ ವ್ಲಾಗ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ನನ್ನ ವ್ಲಾಗ ಇವಳು ವ್ಲಾಗ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ತಂಗಿ ವ್ಲಾಗ್ಸ್ಗೆ. ಅದಕ್ಕೆ ಈಗ ಬೇರೆ ರೂಟಲ್ಲಿ ಹೋಗ್ತಾ ಇದ್ದೀವಿ. ಪೊಲೀಸ್ನವರಿಂದ ಕಳ್ಳರ ಥರ ತಪ್ಪಿಸ್ಕೊಂಡು ಯಾಕೆ ಬೇಕು ಸುಮ್ಮನೆ. ಹಲೋ ರೆಡಿ ಅಂತ ಹಳ್ಳಿ ನಮ್ಮದು ಟೌನ್ ಕತೆ. ಯಾಕೆ ಮದುವೆ ಆದ್ಮೇಲೆ ಒಂಥರ ಚೇಂಜ್ ಆಗುತ್ತಲ್ಲ. ಮತ್ತೆ ನಮ್ಮೂರೇ ಆಗ್ತಿದೆಯಾ ಪರವಾಗಿರೋ ಸ್ವಾಗತವ್ರು ತಲೆ ಉಪಯೋಗಿಸಿ ಹಂಗೆ ಹೋಗ್ಬೇಕಾಗಿರೋ ಬೈಕ್ನ ಸಡನ್ನಾಗಿ ಹಿಂಗೆ ತಿರ್ಗಿಸ್ಬಿಟ್ರಲ್ಲ. ಫಿಶ್ ಫ್ರೈಗೆ ಇದು ಮಾಡಿದ್ವಿ, ಇದೋಗ್ಬಿಟ್ಟವಿ. ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ನನಗೆ ಸ್ಟ್ರಗ್ ತಗೊಂಡ್ಲು, ಜೀನ್ಸ್ ಸ್ಟ್ರಗ್ಗು. ಇವಾಗ ತಾನೇ ಸಾಲಿಗ್ರಾಮದಿಂದ ಬಂದ್ವಿ. ಬರುತ್ತಿದ್ದಂಗೆನೇ ಆಲ್ರೆಡಿ 3 ಗಂಟೆ ಟೈಮ್ ಆಗಿದೆ. ಇದನ್ನ ಬೆಳಗ್ಗೆನೇ ಅಂದರೆ ಒಂದು 10 ಗಂಟೆಗೆ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಇಟ್ಟಿದ್ವಿ. ಇವಾಗ ಬಂದು ಹಾಕ್ತಾ ಇದ್ದೀವಿ. ಗೈಸ್ ನಮ್ಮ ಮನೆಯವ್ರು ನನಗೆ ಬೈತವ್ರೆ ಗೈಸ್. ನಮ್ಮ ಅಕ್ಕ ಬಂದ್ಬಿಟ್ಟು ನನಗೋಸ್ಕರ ನನಗೆ ಬರಲ್ಲ ಅಂತ ಅಂದ್ಬಿಟ್ಟು ಎಡಿಟ್ ಮಾಡಿಕೊಡ್ತಾ ಇದ್ದಾರೆ ಮೇಡಮ್ ಅವರು. ಬ್ರೆಡ್ ತಿಂತಾರೆ ಫ್ರೆಂಡ್ಸ್, ಕೂತ್ಕೊಂಡು ನೋಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬ್ರೆಡ್ ಇಟ್ಕೊಂಡವ್ರೆ, ಈ ಕಡೆ ರಸ್ಕ್ ಇಟ್ಕೊಂಡವ್ರೆ, ಇಲ್ಲ ಅವ್ರು ಕೂತವ್ರೆ. ಡ್ರೈ ಕ್ಲೀನಿಂಗ್ ಯಾಕೆ ಏನಾಗೈತೆ ನಿಂದು? ಚಿನ್ನು ಹೊಡಿತಾಳೆ. ಅದಂಗೆ 1 ನಿಮಿಷ ನಿಲ್ಸಿದ್ರೆ ಬಾಯ್. ಹೋಗಿ ಸುಮ್ಮನಿರು. ನೋಡಿ, ಮೀಶೋದಿಂದ ಪ್ಯಾಂಟ್ ಬುಕ್ ಮಾಡಿದ್ದೆ. ಇದು ಕೂಡ ಮೀಶೋದೇನೆ, ಚೆನ್ನಾಗಿದೆ ಕ್ವಾಲಿಟಿ. ಇನ್ನೆರಡು ಬುಕ್ ಮಾಡಿದ್ವಿ, ಅದು ಬಂದಿದೆ. ನಮ್ಮ ಕೃತು ಅರಿತಿದ್ದಾಳೆ ಕುತ್ಕೊಂಡು. 1400 ಓಡ್ತಾ ಇದೆ ಇವರ ವಿಡಿಯೋ. 4 hours 1400 ಚಿಲ್ಲರೆ ಓಡೈತೆ. ಒಳ್ಳೆ ಬೆಳವಣಿಗೆ. ಈ ಬೆಳವಣಿಗೆ 30 ವ್ಯೂಸ್ ಗೊತ್ತಾಯ್ತು. ಸ್ಟಾರ್ಟಿಂಗ್ ಅಲ್ಲಿ 5 ಬರ್ತಿತ್ತು, 10 ಬರ್ತಿತ್ತು. ಮೊದಲನೇ ವಿಡಿಯೋನೇ ಇಷ್ಟು ವ್ಯೂಸ್ ಬಂದಿರೋದು ನಂಗೂ ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸೀರೆ ಉಳ್ಕೊಂತಾರ ಫ್ರೆಂಡ್ಸ್. ನಮ್ಮ ಸ್ವಾಗತ ಅವ್ರು ಹೋದ್ರು, ಬೇಜಾರಾಗ್ತೈತೆ. 2 ದಿನ ಇದು ಬಿಟ್ಟು ಹೋದ್ರೆ ತುಂಬ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಊಟ ಮಾಡೋಣ ಅಂತ ಟೈಮ್ ಬಂದು 9:15. ಊಟ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಏಕೆ ಊಟ ಮಾಡಲ್ವಾ? ಜಾಮೂನ್ ಎಲ್ಲವೇ? ಜಾಮೂನ್ ತಿನ್ನೋಕ್ಕೆ ಫ್ರೆಂಡ್ಸ್. ಇರೋ ಜಾಮೂನ್ ಎಲ್ಲ ನಮ್ಮ ಕೃತುನೇ ತಿಂದಿರೋದು. ಅದು ಫಿಶು ತಿನ್ನು ಫ್ರೆಂಡ್ಸ್. ಟೈಮ್ ಬಂದು 10 ಗಂಟೆ. ನಮ್ಮ ಅಪ್ಪಾಜಿಗೆ ವೆಯ್ಟ್ ಮಾಡಿ ಎಲ್ಲ ಊಟ ಮಾಡ್ತಾ ಇದ್ದೀವಿ. ಕೃತು ಫೋನ್ ನೋಡ್ತಿದ್ದಾಳೆ. ಮುದ್ದೆ ಸಾರು ಮಾಡಿ ಫಿಶ್ ಸಾಂಬಾರಿಗೆ ಊಟ ಮಾಡ್ತಾ ಇದ್ದೀವಿ. ಸ್ವಾಗತ ಅವ್ರು ಮಿಸ್ಸಿಂಗು, ಬೇಜಾರಾಗ್ತಾ ಇದೆ. ನಮ್ಮ ಕೃತು ಅಂತ ಅಚ್ಚುಕಟ್ಟಾಗಿ ಫೋನ್ ನೋಡ್ತಿದ್ದಾಳೆ. ಸ್ವಾಗತ ಅವರು ಹುಬ್ಳಿಗೆ ಹೋದ್ರು. ಅವರು ಇವಾಗ ಟ್ರೈನ್ ಹತ್ತಿದ್ರೆ ಇನ್ನು ಬೆಳಗ್ಗೆ ಮಾರ್ನಿಂಗ್ ರೀಚ್ ಆಗ್ತಾರೆ. ಆ್ಯಕ್ಚುಲಿ ಇವಾಗ ಆಷಾಢ ಇರೋದ್ರಿಂದ ಆಷಾಢ ಮುಗಿಸ್ಕೊಂಡು ನಾನು ಶಿಫ್ಟ್ ಆಗಬೇಕು. ಬಟ್ ಅಲ್ಲಿ ತನಕ ನಾನು ಇಲ್ಲಿ ನಮ್ಮ ಅಪ್ಪನ ಮನೇಲಿ ಸ್ವಲ್ಪ ದಿನ, ಮತ್ತು ಸ್ವಾಗತ ಅವ್ರ ಮನೇಲಿ ಸ್ವಲ್ಪ ದಿನ, ಅಂದರೆ ನಮ್ಮ ಮನೇಲಿ ಸ್ವಲ್ಪ ದಿನ ಇದ್ದು ಹಾಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಆ್ಯಕ್ಚುಲಿ ನಮ್ಮೂರಲ್ಲಿದ್ದರೆ ನನಗೇನು ಅಷ್ಟು ಬೇಜಾರು ಅನಿಸಲ್ಲ, ಯಾಕೆಂದರೆ ಎಲ್ಲೆಲ್ಲ ಹೋಗಿದ್ದೀನಿ. ನಮ್ಮ ಪಾಪು ಇರ್ತಾಳೆ, ಅಕ್ಕ ಇರ್ತಾಳೆ, ಇದೆಲ್ಲ ಇರುತ್ತೆ. ಬಟ್ ಅಲ್ಲಿ ಅಂದರೆ ಓಕೆ, ಅಪ್ಪ ಅಮ್ಮ ಎಲ್ಲ ಕಂಫರ್ಟಬಲ್ ಇದ್ದಾರೆ. ಬಟ್ ಅಕ್ಕಪಕ್ಕದ ಮನೆಯವರು ಇವರೆಲ್ಲ ಅಷ್ಟು ಕಂಫರ್ಟ್ ಇಲ್ಲ. ಊರು ಇವಾಗ ಹೊಸ್ದಲ್ವಾ. ಆ್ಯಕ್ಚುಲಿ 1 ನೈಟ್ 2 ಡೇ ಇದ್ದರು. 2 ದಿನ 1 ನೈಟ್ ಇದ್ದರು. ಬೇಜಾರಾಗ್ತೈತೆ ಹೋಗಿ. ನಮ್ಮ ಪಾಪನ ತುಂಬ ಹೋಗ್ಕೊಬಿಟ್ಟಿದ್ದಾಳೆ. ಅವರು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಅವ್ರ ಸಪೋರ್ಟಿಂದನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಿ. ತುಂಬ ಖುಷಿಯಾಗ್ತಿದೆ. ಒಂದೇ ಒಂದು ವೀಡಿಯೋಗೆ ಆಲ್ರೆಡಿ 100 ಜನ ಸಬ್ಸ್ಕ್ರೈಬರ್ ಇದ್ದರು. ಬಟ್ ಶಾರ್ಟ್ಸ್ ಹಾಕಿ ಇವಾಗ 400 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಥ್ಯಾಂಕ್ಸ್ ಅ ಲಾಟ್. ತುಂಬ ಖುಷಿಯಾಗ್ತಿದೆ. 3000 ಪ್ಲಸ್ ವ್ಯೂಸ್ ಆಗಿದೆ. 500 ಸಬ್ಸ್ಕ್ರೈಬ್ ಆಗಿದೆ. ತುಂಬ ಖುಷಿಯಾಗ್ತಿದೆ. ನಿಮ್ಮೆಲ್ಲರೂ ಸಪೋರ್ಟು ನಮ್ಗೆ ಹೀಗೆ ಇರಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ನಾನು 12 ಗಂಟೆ ಒಳಗಡೆ ವಿಡಿಯೋ ಹಾಕ್ತೀನಿ. ಯಾಕೆಂದರೆ ನಮ್ಮೂರಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಬಟ್ ಅದೆಲ್ಲ ಎಡಿಟು ಇದೆಲ್ಲ ಕವರೇಜ್ ಮಾಡೋ ಅಷ್ಟು ಲೇಟಾಗಿಬಿಡುತ್ತೆ ಮೇ ಬಿ. ಎಲ್ಲರೂ ಸಪೋರ್ಟ್ ಮಾಡಿ ಹೀಗೇ.
ಫ್ಯೂಚರಲ್ಲಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಅನ್ನೋದಕ್ಕಿಂತ ನಾನು ವಿಡಿಯೋ ಮಾಡ್ತೀನಿ. ಅಲ್ಲಿ ಹುಬ್ಳಿಗೆ ಹೋಗ್ತೀವಲ್ಲ, ಅಲ್ಲಿ ಒಳ್ಳೊಳ್ಳೆ ಕಂಟೆಂಟು ಅಥವಾ ಒಳ್ಳೊಳ್ಳೆ ವೀಡಿಯೋ ಬರುತ್ತೆ. ಬಟ್ ಇಲ್ಲಿರೋದ್ರಿಂದ ಇಲ್ಲಿ ಹೇಗಿರುತ್ತೆ ವಾತಾವರಣ, ಹಳ್ಳಿ ಜೀವನ ಇದೇ ಮಾಡೋಕ್ಕಾಗೋದು. ಇನ್ನು ಹುಬ್ಳಿಗೆ ಹೋದ್ಮೇಲೆ ಅಲ್ಲಿ ಅದು ಸ್ವಲ್ಪ ಮೆಟ್ರೋ ಸಿಟಿ ಅನ್ನೋದು ಒಂದು ಬಿಟ್ಟರೆ, ಹುಬ್ಳಿಲೂ ಕೂಡ ಬೆಂಗಳೂರು ಥರನೇ ಎಲ್ಲ ಇದೆ ಹೇಳ್ತಾ ಇರ್ತಾರಲ್ವ. ಹಾಗಾಗಿ ನೋಡೋಣ, ನಾನು ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇದೆ. ನಿಮಗೆ ಡೈಲಿ ವ್ಲಾಗ್ಸ್ ಮಾಡಾಕ್ತೀನಿ, ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಇಷ್ಟಪಡ್ತೀರಾ ಅಂತ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಎಲ್ಲ ಕಾಮೆಂಟ್ಸು, ಲೈಕ್ಸು ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಆಲ್ರೆಡಿ 500+ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.